ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿರುಪತಿ ಪಾರ್ಟ್ 2 ಆಗಿದೆ ವ್ಲಾಗ್ ಇದು. ಹೋಗ್ತಾ ಇದೀವಿ ಕೆಳಗೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 8:20 ಆಗಿದೆ. ಒಂದು ರೆಸ್ಟೋರೆಂಟಿಗೆ ಎಷ್ಟು ಹುಡುಕಿದೀವಿ ಗೊತ್ತಾ? ಫುಲ್ ತಿರುಮಲ ಸುತ್ತು ಬಿಟ್ಟಿದ್ದೀವಿ. ಕೊನೆಗೂ ಸಿಕ್ತು. ಅದೇ ಅಲ್ಲಿರೋದು. ಬನ್ನಿ ಹೋಗೋಣ. ಇವಾಗ ನೀಟಾಗಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 11 ಆಗಿದೆ. ಹೌ ಐ ಲುಕ್, ನಾನು ಆರ್ಟಿಫಿಷಿಯಲ್ ಫ್ಲವರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಮರ್ತೋಗ್ಬಿಟ್ಟೆ. ಸೊ ಈಗ ಅಲ್ಲಿ ಟೆಂಪಲ್ ಹತ್ರ ಸಿಗ್ಬೋದೇನೋ, ನೋಡೋಣ, ಚೆಕ್ ಮಾಡೋಣ. ಹೆಂಗೆ ಕಾಣಿಸ್ತಾ ಇದ್ದೀನಿ? ತುಂಬ ಡಿಫ್ರೆಂಟಾಗಿ ರೆಡಿ ಆಗಿದ್ದೀನಿ. ತುಂಬ ಲಾಂಗ್ ಟೈಮ್ ಆಯ್ತು ನಾನು ಈ ಥರ ರೆಡಿಯಾಗಿ. ಐ ಹೋಪ್ ನಾನು ಚೆನ್ನಾಗಿದ್ದೀನಿ. ನನಗೆ ಅನ್ನಿಸ್ತಿದೆ ನಾನು ಚೆನ್ನಾಗಿದ್ದೀನಿ. ನಿಮಗೆ ಹೆಂಗೆ ಕಾಣ್ತಾ ಇದ್ದೀನಿ ಹೇಳಿ. ಹನೇ, ನಾನು ವಿಡಿಯೋ ಮಾಡ್ತಾಯಿದ್ರೆ ನಿಂಗೆ ಬರೀ ಅದೇ ಬರ್ತಾ ಇರುತ್ತೆ ಇಲ್ಲಿ. ಚಲೋ ಹೋಗೋಣ. ಚೆನ್ನಾಗಿದೆ ಅಲ್ವಾ? ಯಾವಾಗಲೂ ಒಂದೇ ಥರ ಟ್ರೆಡಿಷ್ನಲ್ ರೆಡಿಯಾಗಿ, ಇವತ್ತು ಒಂಥರ ಡಿಫ್ರೆಂಟಾಗಿ. ಐ ಆಮ್ ಹ್ಯಾಪಿ. ಚಲೋ ಬಾ. ಆಮೇಲೆ ಪಂಚೆ ಉಟ್ಕೋತಾರೆ ಅವರು. ಟೈಮ್ ಇದೆ, ಡೋಂಟ್ ವರಿ. ನಾವೀಗ ಹೋಗ್ತಾ ಇರೋದು ಬಂದು ಆಕಾಶಗಂಗಾ ಮತ್ತು ಪಾಪ ವಿನಾಶನಂ ಮತ್ತು ಒಂದು ಶ್ರೀಕೃಷ್ಣನ ದೇವಸ್ಥಾನ ಒಂದಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಕಾರ್ ಡ್ರೈವರ್ ಇದ್ದಾರಲ್ಲ, ಸೊ ಇವ್ರು ಬಂದು ಬ್ಯಾಂಗ್ಳೂರಲ್ಲಿ ಮುಂಚೆ ಕೆಲಸ ಮಾಡಿದ್ರಂತೆ ಪ್ರಜಾವಾಣಿಯಲ್ಲಿ. ಸೊ ಅದರಿಂದ ರಾಕೇಶ್ಗೆ ಬೇಗನೆ ಪರಿಚಯ ಆದರು. ಆ್ಯಂಡ್ ಅವ್ರು ಹೇಳಿದ್ರು, ಸರ್ ನೀವು ತಲೆನೇ ಕೆಡಿಸ್ಕೋಬೇಡಿ, ನಾನು ವೆಯ್ಟ್ ಮಾಡ್ತೀನಿ, ನಿಮ್ಗೆ ಎಲ್ಲಿ ಹೋಗಬೇಕು ಅದನ್ನು ಹೇಳಿ, ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಮಗೊಂದು ಪ್ರಿಂಟೌಟ್ ತೊಗೋಬೇಕಾಗಿತ್ತು ಶ್ರೀವಾಣಿ ದರ್ಶನದ್ದು. ಸೊ ಅದನ್ನು ಪ್ರಿಂಟೌಟು ಅವರೇ ತೊಗೊಂಡು ಬರ್ತೀನಿ, ನೀವು ಹೋಗಿರಿ ಟೆಂಪಲ್ಗೆ ಅಂತ ಹೇಳಿ ನಮ್ಮನ್ನು ಟೆಂಪಲ್ ಹತ್ರ ಬಿಟ್ಟು ಅವ್ರು ಮತ್ತೆ ತಿರುಮಲಗೆ ಹೋಗಿ ಪ್ರಿಂಟೌಟ್ ಎಲ್ಲ ತಂದು ಕೊಟ್ಟರು. ನಂಗೆ ಏನೋ ಗೊತ್ತಿಲ್ಲ, ತುಂಬ ಲೈಕ್ ಡಿಫ್ರೆಂಟ್ ಅಂತ ಅನ್ನಿಸ್ತು. ಎಲ್ಲರೂ ಅಷ್ಟೇ ಇದಕ್ಕಿದ್ದಂಗೆ ನಮಗೆ ಫೇವರ್ ಮಾಡೋ ಥರನೇ ಆ್ಯಕ್ಟ್ ಮಾಡ್ತಾಯಿದ್ರು. ಲೈಕ್ ಇದ್ದರು ಎಲ್ಲರೂ ಸಿಕ್ಕಿದ್ದು ಡ್ರೈವರ್ಗಳಾಗಲಿ, ನಮ್ಮ ಜೊತೆ ದರ್ಶನಕ್ಕೆ ಅಂತ ಬಂದಿದ್ದು ಇಬ್ಬರು ಆಂಟಿ ಅಂಕಲ್ಲು ಎಲ್ಲರೂ ಅಷ್ಟೇ ಏನೋ ನಮಗೆ ವರ್ಷಗಳಿಂದ ಪರಿಚಯ ಇದ್ದಾರೆ ಅನ್ನೋ ಥರನೇ ಇದ್ದರು. ನಂಗೆ ಗೊತ್ತಿಲ್ಲ, ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಟ್ ತುಂಬ ನಂಬಕ್ಕೆ ಆಗಲಿಲ್ಲ, ಆ ಥರ ಇತ್ತು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಈ ಸಾರಿ ತಿರುಪತಿಯಲ್ಲಿ. ಎವ್ರಿ ಟೈಮ್ ಬಂದಾಗೆಲ್ಲ ತುಂಬ ಕಷ್ಟ ಆಗೋದು, ಊಟಕ್ಕೆ ಕಷ್ಟ ಆಗೋದು, ಟೆಂಪಲ್ಗೆ ಹೋಗೋಕ್ಕೆ ಕಷ್ಟ ಆಗೋದು, ಅಲ್ಲಿಂದ ಉಳ್ಕೊಳ್ಳೋಕೆ ಕಷ್ಟ ಆಗೋದು. ಉಳ್ಕೊಳ್ಳೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ತುಂಬ ಲಾಂಗ್ ಟೈಮ್ ಆದಮೇಲೆ ಫಸ್ಟ್ ಟೈಮ್ ನಂಗೆ ಇಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಂತೂ ಊಟ ಸಖತ್ತಾಗಿತ್ತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಾಗತ್ತೆ ಅಂತ ನಂಬಿಕೆ ಇದೆ. ಶ್ರೀವಾಣಿ ದರ್ಶನಕ್ಕೆ ಹೋಗ್ತಾ ಇರೋದು ಇವಾಗ ನಾವು. ಸೊ ದರ್ಶನ ಚೆನ್ನಾಗಾಗುತ್ತೆ ನಂಗೆ ಗೊತ್ತು. ರಾಕೇಶ್ನ ತೋರಿಸ್ತೀನಿ, ಎಷ್ಟು ಕ್ಯೂಟಾಗಿದ್ದಾರೆ ಗೊತ್ತಾ. ಪಂಚೆ ಮತ್ತು ರಾಮರಾಜ್ದು ಸೇಮ್ ಕಲರ್ ಬಟ್ಟೆ ಹಾಕ್ಕೊಂಡು ಕ್ಯೂಟಾಗಿದ್ದಾನೆ. ತೋರಿಸ್ತೀನಿ. ಆ ಜನ ಬಂದಿಲ್ಲ, ಒಳಗೆ ಆಯಿತು. ಅವರು ಫೋನ್ ಮಾಡಿ ಬಂದಿಲ್ಲ. ಆರಾಮಾಗಿ ದರ್ಶನ ಆಯಿತು. ಹೆಂಗೆ ಅಂದರೆ ಹೋಗ್ತಾನೆ ನಮಗೆ ಶ್ರೀವಾಣಿ ದರ್ಶನಕ್ಕೆ ಹೋಗ್ತಾನೆ ನಮಗೆ ಮಂಗಳಾರತಿ ಆಗ್ತಿತ್ತು. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಲೈಕ್ ನಿಲ್ಲಿಸ್ಬಿಟ್ಟಿದ್ರು, ಲಿಟ್ರಲಿ ದೇವ್ರ ಮುಂದೆ ನಿಲ್ಲಿಸಿದ್ರು.
ಮಂಗಳಾರತಿನ ಎಷ್ಟು ಕಣ್ಣು ತುಂಬ ನೋಡಿದೆ ನಾನು ಅಂದರೆ ಓ ಮೈ ಗಾಡ್. ಈ ಸಾರಿ ಅಂತೂ ಇನ್ನೂ ಜಾಸ್ತಿ ಹೊತ್ತು ದೇವ್ರ ಮುಂದೆ ನಿಂತ್ಕೊಂಡೆ, ಇನ್ನೂ ಜಾಸ್ತಿ ಹೊತ್ತು ದೇವ್ರನ್ನ ಕಣ್ಣು ತುಂಬಿಕೊಂಡೆ. ಸಪ್ತ ಶನಿವಾರಗಳ ವ್ರತ ಮಾಡಿದ್ದಕ್ಕೆ ಎಷ್ಟು ಒಳ್ಳೆ ದರ್ಶನ ಸಿಕ್ತು ನನಗೆ ಅಂದರೆ ಹೇಳೋಕ್ಕೆ ಆಗಲ್ಲ ಅದು. ಆಮೇಲೆ ಉತ್ಸವ ಮೂರ್ತಿಗಳು ಹೊರಗಡೆ ಕಲ್ಯಾಣ ಮದುವೆ ಆಗ್ತಿತ್ತು ದೇವ್ರದ್ದು, ಆ ಉತ್ಸವ ಮೂರ್ತಿಗಳನ್ನ ತಗೊಂಡು ಒಳಗೆ ಬಂದರು. ನಾವು ಕರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಕಣ್ಣಲ್ಲಿ ಲೈಕ್ ಆನಂದ ಬಾಷ್ಪಗಳು ಬರ್ತಾಯಿತ್ತು, ನೀರು. ಹೊರಗೆ ಬಂದೇ ಹಂಗೆ ಉತ್ಸವ ಮೂರ್ತಿಗಳು ಕಾಣಿಸ್ತು, ದೇವಸ್ಥಾನದ ಗರ್ಭಗುಡಿಯಲ್ಲೇ ಕಾಣಿಸ್ತು ನನಗೆ. ಹಂಗೆ ತೊಗೊಂಬಂದ್ಬಿಟ್ರು, ಹಂಗೆ ಅಲ್ಲೂ ಮಂಗಳಾರತಿ ಆಯಿತು ಆ್ಯಂಡ್ ಇಲ್ಲೂ ಕೂಡ ಉತ್ಸವ ಮೂರ್ತಿಗಳು ಕೂಡ ಮಂಗಳಾರತಿ ಆಯಿತು. ಎರಡನ್ನೂ ನೋಡಿದೆ ನಾನು. ಲಿಟ್ರಲಿ ನಾನು ಏನಿಲ್ಲ ಅಂದರೆ ಒಂದು 40 ಮಿನಿಟ್ಸ್ ಇಲ್ಲ 1 ಅವರ್ ಇದ್ದೀನಿ ದೇವಸ್ಥಾನದೊಳಗೆ, ಅದು ಬೇರೆ. ಆಮೇಲೆ ಶ್ರೀವಾಣಿ ದರ್ಶನಕ್ಕೆ ನಮ್ಮ ಜೊತೆ ಇನ್ನಿಬ್ಬರು ಬಂದಿದ್ರು. ಅವ್ರು ಬಂದು ಒಬ್ಬ ಅಂಕಲು ಒಬ್ಬ ಆಂಟಿ. ಲೈಕ್ ಅವ್ರ ಜೊತೆ ಹೆಂಗಿತ್ತು ಅಂದರೆ ನಿಜ ತಂದೆ ತಾಯಿ ಜೊತೆ ಹೋದಂಗೆ ಆಯಿತು ನನಗೆ ಫೀಲು. ಅವ್ರು ಅಷ್ಟು ಚೆನ್ನಾಗಿ ಕರ್ಕೊಂಡೋದ್ರು ನಮ್ಮನ್ನು, ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರು. ನಾನು ಫೋನ್ ತೊಗೊಳಕ್ಕಾಗಲಿಲ್ಲ ಅವ್ರನ್ನ ತೋರಿಸೋಣ ಅಂದರೆ. ಅವರು ಹೈದ್ರಾಬಾದ್ ಅವರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಫುಲ್ ಖುಷಿ ಆಯಿತು. ನಾನು ನೀಟಾಗಿ ವ್ಲಾಗಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಎಲ್ಲ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಹೇಳೋದು ತುಂಬಾ ಇದೆ, ತುಂಬ ಮಿರಾಕಲ್ಸ್ ನಡೀತು ತಿರುಪತಿಯಲ್ಲಿ ನನಗೆ. ಓ ಮೈ ಗಾಡ್, ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಇಷ್ಟೆಲ್ಲ ಲೈಕ್ ಒಳ್ಳೆ ಡ್ರೈವರ್, ಇಬ್ಬರು ಡ್ರೈವರ್ ಸಿಕ್ಕಿದ್ರು ನಮಗೆ. ಎಲ್ಲ ಕಡೆ ಅವರೇ ತೋರಿಸಿದ್ರು. ರೂಮ್ ಬುಕ್ ಮಾಡಿದ್ದಾಗಲಿ ದರ್ಶನಕ್ಕಾಗಲಿ ಎಲ್ಲೂ ಒಂದಿಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಖುಷಿಯಾಗಿ ದರ್ಶನ ಮಾಡಿದ್ವಿ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ ನಾನು. ದರ್ಶನ ಅಂತೂ ಎಷ್ಟು ಬೇಕಾಯಿತು ಅಂದರೆ ನಮಗೆ ಒಂದು 40 ನಿಮಿಷ ಏನು ಗೊತ್ತಾ, ಹೋಗಿದ್ದೆ ನಾವೆಲ್ಲೂ ಕೂತ್ಕೊಳ್ಳಿಲ್ಲ. ಲಾಸ್ಟ್ ಟೈಮ್ ಶ್ರೀವಾಣಿ ದರ್ಶನಕ್ಕೆ ಕೂಡ ಒಂದು 30 ಮಿನಿಟ್ಸ್ ನಾವು ಕಾಂಪ್ಲೆಕ್ಸ್ ಒಳಗಡೆ ವೆಯ್ಟ್ ಮಾಡೋ ಥರ ಆಯಿತು. ಬಟ್ ಈ ಸಾರಿ ಅದು ಕೂಡ ಆಗಲಿಲ್ಲ. ಹಿಂಗಂದರೆ ಹಾಗೆ ದರ್ಶನ ಆಗೋಯಿತು, ಹಿಂಗೆ ಹೋಗಿದ್ದು ಹಂಗೆ ಬಂದುಬಿಟ್ವಿ. ಬಟ್ ನಾವು 1 ಅವರ್ ಟೆಂಪಲ್ ಒಳಗಡೆ ಸ್ಪೆಂಡ್ ಮಾಡಿದಂದು ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ನನಗೆ ಅಲ್ಲ, ಯಾರಿಗೇ ಆಗಲಿ ತಿರುಪತಿ ದೇವಸ್ಥಾನದೊಳಗಡೆ ಎಕ್ಸ್ಪೀರಿಯನ್ಸ್ ಲೈಕ್ ತುಂಬ ಹೊತ್ತಿರೋದು ಅದು ತುಂಬ ಸ್ಪೆಷಲು. ನನಗಂತೂ ತುಂಬ ಡಿಫ್ರೆಂಟ್ ಫೀಲ್ ಆಯಿತು ಈ ಸಾರಿ. ನಾನು ಎಷ್ಟು ಆ ಭಗವಂತನ ಇಷ್ಟಪಡ್ತಾ ಇದ್ದೀನೋ, ಆ ಭಗವಂತ ಕೂಡ ನನ್ನನ್ನು ಅಷ್ಟೇ ಇಷ್ಟಪಟ್ಟು ಕರೆಸ್ಕೊಂಡ, ಅಷ್ಟೇ ಒಳ್ಳೆ ದರ್ಶನ ಕೊಟ್ಟ, ಅಷ್ಟೇ ಒಳ್ಳೆ ಜನಗಳ ಪರಿಚಯ ಮಾಡಿಸ್ದ ಟೆಂಪಲಲ್ಲಿ. ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಸಮ್ಟೈಮ್ಸ್ ಲೈಫ್ ತುಂಬಾ ಬ್ಯೂಟಿಫುಲ್, ತುಂಬಾ ಸರ್ಪ್ರೈಸಸ್ ಅಂತ ಸಿಗ್ತಾ ಇರತ್ತೆ ದೇವ್ರು ನಂಬೋದ್ರಲ್ಲಿ ಕೂಡ ಅಂತ ಅನ್ನಿಸ್ತು. ಆ್ಯಂಡ್ ಬರ್ತಾ ತುಂಬಾ ಬೇಜಾರಾಯಿತು. ಎವ್ರಿ ಟೈಮ್ ಅಷ್ಟೇ, ಸಣ್ಣ ವಯಸ್ಸಿಂದ ತಿರುಪತಿಯಿಂದ ಬರುವಾಗ ಅಷ್ಟೇ ಒಳ್ಳೆ ಫೀಲ್ ಇರುತ್ತೆ, ಅಷ್ಟೇ ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ. ಆದರೂ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಅಲ್ಲ ತುಂಬ ಬೇಜಾರಾಗುತ್ತೆ. ಇಷ್ಟು ಬೇಗ ಹೊರ್ಟೋಗ್ಬೇಕಾ? ನನಗಂತೂ ಒಂದು 3-4 ಡೇಸ್ ತಿರುಪತಿಯಲ್ಲೇ ಇದ್ಬಿಡಬೇಕು ಅಂತ ಆಸೆ. ಹಸ್ಬೆಂಡ್ ಹೋಗ್ತಾ ನಾನು ಬೇಜಾರು ಮಾಡ್ಕೊಂಡಿದ್ದಕ್ಕೆ ಅವ್ರು ಹೇಳಿದ್ರು, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು 3 ಡೇಸ್ ಸ್ಟೇ ಮಾಡೋಣ, ಇಲ್ಲೇ ಇರೋಣ, 2 ಸಾರಿ ದರ್ಶನಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಬ್ರೇಕ್ ದರ್ಶನ ಮಾರ್ನಿಂಗ್ ಇರುತ್ತೆ, ಶ್ರೀವಾಣಿ ಈವ್ನಿಂಗ್ ಇರುತ್ತೆ. ಸೊ ಮಾರ್ನಿಂಗ್ ಒಂದಿನ ಬ್ರೇಕ್ ದರ್ಶನ ಮಾಡ್ಕೊಳ್ಳೋಣ, ಇನ್ನು ನೆಕ್ಸ್ಟ್ ಡೇ ಶ್ರೀವಾಣಿ ದರ್ಶನ ಮಾಡ್ಕೊಳ್ಳೋಣ, 2 ದರ್ಶನನೂ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಹೋಪ್, ನನಗೆ ಗೊತ್ತು ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಸಾರಿ ಶ್ರೀವಾಣಿ ದರ್ಶನ ಬ್ರೇಕ್ ದರ್ಶನ ಎರಡನ್ನೂ ಮಾಡ್ತೀನಿ ಅಂತ, ಇನ್ನೂ ಹತ್ತಿರದಲ್ಲಿ ಇನ್ನೂ ಚೆನ್ನಾಗಿ ನೋಡ್ತೀನಿ ಅಂತ. ಸೊ ಬಂದು ರೂಮಲ್ಲಿ ಸ್ಟೇ ಆಗಿ, ಏನು ಗೊತ್ತಾ, ನಾವು ಇವತ್ತು ಸ್ಟೇ ಆಗಿದ್ದು ಬಿಕಾಸ್ ಎಸ್ಟರ್ಡೇ ನಾವು ಫುಲ್ಲು ನಡೆದಿದ್ವಿ. ಆಮೇಲೆ ದರ್ಶನಕ್ಕೆ ಹೋಗಿದ್ದು ನಮಗೇನು ಅಷ್ಟೊಂದು ಬಾಡಿ ಸ್ಟೇನ್ ಅನಿಸಿಲ್ಲ ಅಂದರು. ರಾಕೇಶ್ ನೆಕ್ಸ್ಟ್ ಡೇನೇ ಕೆಲ್ಸಕ್ಕೆ ಹೋಗಬೇಕಾಗತ್ತೆ, ಸೊ ಅವ್ರಿಗೆ ರೆಸ್ಟ್ ತುಂಬಾ ಬೇಕು, ಬಿಕಾಸ್ ಅವ್ರು ಕೆಲಸ ಮಾಡಬೇಕಲ್ವಾ ನೆಕ್ಸ್ಟ್ ಹೋಗಿ. ಸೊ ಅದಕ್ಕೆ ನಾವಿಲ್ಲಿ ಸ್ಟೇ ಮಾಡಿ ಊಟಕ್ಕೆ ಪಾಸ್ತಾ ಮತ್ತು ನಾನು ಬ್ರೌನಿ ಆರ್ಡ್ರ್ ಮಾಡಿಕೊಂಡೆ. ಬಿಕಾಸ್ ನನಗೆ ಸ್ವೀಟ್ ಕ್ರೇವಿಂಗ್ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಇವತ್ತು ಲಾಸ್ಟ್ ಚೀಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಬ್ರೌನಿ ಮತ್ತು ಪಾಸ್ತಾ ತೊಗೊಂಡೆ. ರಾಕೇಶ್ ಬೇರೆ ಏನು ಆರ್ಡ್ರ್ ಮಾಡಿಕೊಂಡ್ರು. ರಾತ್ರಿ ಆರಾಮಾಗಿ ನಿದ್ದೆ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಅದೇ ಹೆಂಗೆ ಮಾಡೋಣ ಸರ್? ಫಸ್ಟು ದುಡ್ಡು ರೆಡಿ ಆಗಲಿ, ಆಯಿತಾ? ಹೌದಲ್ಲ? ಹ್ಞೂ 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 ಫೈನಲಿ ವಿ ಗಾಟ್. ಹಾಂ
ಇದು ಮಾತ್ರ ಸಖತ್ತಾಗಿದೆ. 11,000 ಇದೆ ಇದು. ಆ್ಯಂಡ್ ದ್ಯಾಟ್ ಒನ್ ಅಲ್ಲಿ ದೊಡ್ಡದಿದೆಯಲ್ಲ 16 ಅಲ್ಲ 17,000 ಏನು. ಕ್ಯೂಟ್, ಚೆನ್ನಾಗಿದೆ. ಬಟ್ ನಾವು ತಗೋತಾರೆ ತೋರಿಸ್ತೀನಿ. ಈ ಸೈಜಲ್ಲಿರೋದು ನಂಗೆ ಇದಕ್ಕಿಂತ ಇದು ಕ್ಯೂಟ್ ಅನ್ನಿಸ್ತಿದೆ. ಕ್ಯೂಟ್. ರೂಮ್ ವೆಕೇಟ್ ಮಾಡ್ತಾ ಇದ್ವಿ, ಹೊರಡ್ತಾ ಇದ್ವಿ ತಿರುಪತಿಯಿಂದ ಊರಿನ ಕಡೆಗೆ ನಮ್ಮ ಪಯಣ. ಬನ್ನಿ ಹೋಗೋಣ. ಒಳ್ಳೆ ನಿದ್ದೆ ಬಂತು, ಫುಲ್ ಟಯರ್ಡ್ನೆಸ್ ಎಲ್ಲ ಹೋಯಿತು. ಇನ್ನು ಹಸ್ಬೆಂಡು ಕೆಲ್ಸಕ್ಕೆ ಹೋಗಬೇಕು, ಸೊ ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಈಗ ಹಾಗೆ ಮನೆಗೆ ಹೋಗಿದ ತಕ್ಷಣ ಹೊರ್ಟೋಗ್ಬಿಡ್ತಾರೆ ಅವರು ಕೆಲಸಕ್ಕೆ. ನಂದು ಮಾಮೂಲಿ ನನ್ನ ಕೆಲಸ, ಡೈಲಿ ರೊಟೀನ್ ಅಗೈನ್ ಸ್ಟಾರ್ಟ್. ಇಲ್ಲಿಂದ ವ್ಯೂ ಹಿಂಗೆ ಕಾಣಿಸ್ತಿತ್ತು, ಬೆಟ್ಟದ ವ್ಯೂ. ನೈಸ್. ಬಾಯ್ ಬಾಯ್. ಅಷ್ಟೆಲ್ಲ ಏನು ಬಿಟ್ಟಿಲ್ಲಲ್ಲ. ವಾಶ್ರೂಮ್ ಒಂದು ನಂಗೆ ಚೆನ್ನಾಗಿ ಹಿಡಿಸ್ತು. ಹೇಳ್ಕೊ ಬ್ಯಾಗ್ ಒಂದು ಅಕ್ಕ ಬರ್ತಾರೆ. ಅದೇ ರೂಮಿಂದ ಇದು ಮಾಡ್ಕೊಂಡು ನೈಸ್ ಹೋಟೆಲ್, ಫಾರ್ಚೂನ್. ಚೆನ್ನಾಗಿದೆ ಹೋಟೆಲು. ಸೊ ಇದಾಗಿತ್ತು ತಿರುಪತಿ ದರ್ಶನ ಮತ್ತು ಎಂಟೈರ್ ತಿರುಪತಿ ವ್ಲಾಗ್. ಸೊ ನನ್ನಪ್ಪ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಫೇಸ್ ಕಾಣಿಸುತ್ತೆ. ಅಲ್ಲಿಂದ ಮಕ್ಕಳಿಗೆ ಕೆಲವೊಂದು ಐಟಮ್ಸು ಮತ್ತು ಅವ್ರ ಥಿಂಗ್ಸ್ ತೊಗೊಂಡು ನಾವು ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್